ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ತಾವು ಅಧ್ಯಕ್ಷರೇ ಕೂತ್ಕೊಳ್ಳಿ ಬಂದಿಲ್ಲ ಇಲ್ಲಿ ಅಲ್ಲಿ ಮಾತಾಡ್ತಿದ್ದಾರೆ ನೀವು ಕೂತ್ಕೊಂಡ್ರೆ ಹೆಂಗೆ ಹೇಗೆ ಹೌದೆಲ್ಲ ಇಲ್ಲಿ ಅಧ್ಯಕ್ಷ ಕೇಳಿ ನೀವು ಮಾತು ಮಾತಾಡ್ತಾ ಇದ್ದೀನಿ ಉತ್ತರ ಕನ್ನಡ ಮಾನ್ಯ ಅಧ್ಯಕ್ಷರಿಗೆ ನನಗೆ ಬಲ್ಲ ಮೂಲಗಳಿಂದ ತಿಳಿದಂತೆ ಉತ್ತರ ಕರ್ನಾಟಕದ ಚರ್ಚೆಯನ್ನು ತಾವು ತಗೋಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ರೆ ತಾನು ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಧ್ಯಕ್ಷರ. ಅದ್ರ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲಾ ಶಾಸಕರ ಒಂದು ಹಕ್ಕು. ಇವತ್ತು ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ. ನಾನು ಪ್ರಮುಖವಾದಂತಹ ಕರ್ನಾಟಕದ 70% ನೀರಾವರಿ ಆಗುವಂತ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆಯನ್ನು ಇರುವುದರಿಂದ ಈಗಾಗಲೇ ತಾವು ಗಮನ ತಗೊಂಡು ಬಂದಿರಿ. ಕಂದಾಯ ಸಚಿವರಿದ್ದಾರೆ. ಪ್ರಶ್ನೋತ್ತರ ಆದ್ಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಾದ್ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕುವುದಕ್ಕೆ ನಾನು ವಿರೋಧ ಮಾಡ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯನ್ನೇ ಕೇಳಿರ್ತಾನೆ ಹೊರತು ಆದರೆ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ, ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಮೊದಲು ಪ್ರಶ್ನೋತ್ತರ ಮಾಡಿ ಸಹಮತ ಇದೆ ಮಾನ್ಯ ಸಭಾಧ್ಯಕ್ಷರು. ಉತ್ತರ ಕರ್ನಾಟಕ ಸಹಮತ ಇದೆ. ಶುರು ಮಾಡಬಹುದು. ಅಧ್ಯಕ್ಷರ ಉತ್ತರ ಕರ್ನಾಟಕ ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ತಕ್ಷಣ ತಗೋತಿದ್ದು ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ದೀರಿ. ಆಯ್ತು. ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡಿಸುವಂತ ವ್ಯವಸ್ಥೆ ಮಾಡಿದ್ದೀರಿ. ಹೋದ ಸದನದಲ್ಲಿ ಸಹ ನಮ್ಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂತವರಿಗೆ ಹಿಂದೆ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಬಿಜೆಪಿ ಅನಾಥ ಮಾಡೋರು, ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರು ನಮಗೆ ಇನ್ನೊಮ್ಮೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆ ನಿರ್ಣಯ ತಗೋಬೇಕಂತ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ನಿಮಿಷ ಎಲ್ಲರೂ ಬೇರೆ ಪ್ರಶ್ನೆ ಯತ್ನಾಳ್ ನೋಡಿ, ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ, ನಮಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರೆ ತಾವು ಮೊನ್ನೆ ಕೂಡ ಎಲ್ಲಿ ಕೂಡ ಹೇಳ್ತಾ ಇದ್ರಿ. ನಮ್ಮ ಸ್ಪಷ್ಟ ಬರ್ತೇನೆ, ರಾಜ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಅಧಿಕಾರಿ ಇದ್ದವನು ಸೀನಿಯರ್, ಅಧಿಕಾರಿ ಇಲ್ಲದವನು ಜೂನಿಯರ್. ನಾವು ಹೇಳಿ ಕೇಳಿ ಒಂದು ಸೆಕೆಂಡ್ ನಾನು ಹೇಳಿ ಕೇಳಿ ಆಯ್ತು. ಒಂದು ಹೇಳಿ ಕೇಳಿ, ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯರ್ ನೋಡಿ ಕೊಡೋದಲ್ಲ. ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂತದ್ದು, ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂತದ್ದು, ಅದಕ್ಕಿಂತ ಕಡಿಮೆ ಇದ್ರೆ ಆ ಕಡೆ ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೇವೆ, ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ನೀವು ಬಿಟ್ಟೋದ್ರೆ ನಾವೆಂತ ಮಾಡಲಿಕ್ಕೆ ಸರ್? ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ? ನೀವು ನಮಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ, ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಾದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತಹ ನಿಷ್ಠಾವಂತ ಕಾರ್ಯಕ್ರಮ. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ನಾ ಅಡ್ಜಸ್ಟ್ಮೆಂಟ್ ಕೇಳಿಲ್ಲ, ನಾ ಯಾರು ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ವಿರೋಧ ಪಕ್ಷ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕು.